ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ನಮಃ. ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಗಣಾಧಿಪತಯೇ ನಮಃ. ಎಲ್ಲರಿಗೂ ನಮಸ್ಕಾರ. ನಮಗೆ ಶುಕ್ರಗ್ರಹ ಅಂತಂದ್ರೆ ನಮಗೆ ಭೋಗಕಾರಕ ಅಂತ ಹೇಳ್ತೀವಿ. ಹಾಗಾಗಿ ಜನ್ಮ ಜಾತಕದಲ್ಲಿ ಶುಕ್ರಗ್ರಹ ಚೆನ್ನಾಗಿದ್ದಾಗ ನಮಗೆ ಶುಕ್ರದಶ ಶುಕ್ರಭುಕ್ತಿ ಅಂತ, ಅಂದ್ರೆ ಶುಕ್ರದಶ 20 ವರ್ಷ ಇರುತ್ತೆ. ಆ ಶುಕ್ರದಶೆಯಲ್ಲಿ ನಮಗೆ ಆ ಶುಕ್ರನಿಂದ ನಮಗೆ ಏನೇನು ಫಲ ಸಿಗುತ್ತೆ ಎಂಬುದಾಗಿ ನಮಗೆ ಬೃಹಜ್ಜಾತಕ ಎಂಬ ಗ್ರಂಥ ಇದೆ. ಆ ಗ್ರಂಥದಲ್ಲಿ ಶ್ಲೋಕ ರೂಪದಲ್ಲಿ ಹೇಳ್ತಾ ಇದ್ದಾರೆ. ಶೌಕ್ರ್ಯಾಂ ಗೀತರತಿ ಪ್ರಮೋದ ಸುರಭಿ ದ್ರವ್ಯಾನ್ನ ಪಾನಾಂಬರಃ ಸ್ತ್ರೀರತ್ನ ದ್ಯುತಿ ಮನ್ಮಥೋಪಕರಣ ಜ್ಞಾನೇಷ್ಟ ಮಿತ್ರಾಗಮಾ ಕೌಶಲ್ಯಂ ಕ್ರಯ ವಿಕ್ರಯೇ ಕೃಷಿ ನಿಧಿ ಪ್ರಾಪ್ತಿ ಧನಸ್ಯಾಗಮೋ ಬೃಂಧೋರ್ವೀಶ ನಿಷಾದ ಧರ್ಮರಹಿತೈ ವೈರಂ ಚುಚ ಸ್ನೇಹತಃ ಅಂತ ಹೇಳಿ. ನಮಗೆ ಶುಕ್ರ ಅಂದ್ರೆ ಗೀತರತಿ ಅಂದ್ರೆ ನಮಗೆ ಒಳ್ಳೆಯ ಹಾಡುಗಾರಿಕೆ, ಅಂದ್ರೆ ಆ ಸಮಯದಲ್ಲಿ ನಮಗೆ ಸಂಗೀತವನ್ನು ಕಲಿಯುವಂತಹದ್ದಿರ್ಬೋದು, ಅಥವಾ ಸಂಗೀತ ನಮಗೆ ಸ್ಟೇಜ್ ಮೇಲೆ ಒಂದು ಭರತನಾಟ್ಯ ಅಂತ ಪರ್ಫಾರ್ಮೆನ್ಸ್ ಕೊಡುವಂತಹದ್ದಿರ್ಬೋದು. ಇದೆಲ್ಲ ಕೂಡ ನಮಗೆ ಆ ಶುಕ್ರ ದಶೆಯಲ್ಲಿ ನಮಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಮತ್ತೆ ಒಳ್ಳೆಯ ಬಟ್ಟೆಗಳು, ಸ್ತ್ರೀ ರತ್ನ ಆಭರಣ, ಒಂದು ಒಳ್ಳೆಯ ಆಭರಣವನ್ನು ಬರುವಂತಹದ್ದು. ಒಳ್ಳೆಯ ಸ್ತ್ರೀಯರು ಒಳ್ಳೆಯ ಹೊಸ ಹೊಸ ಬಟ್ಟೆಗಳಿಂದ ಕೂಡ ಅವರು ಪರ್ಚೇಸ್ ಮಾಡ್ತಾರೆ, ತಗೊಳ್ತಾರೆ. ಮತ್ತೆ ಹೊಸ ಬಟ್ಟೆಗಳಿಂದ ಕೂಡ ಆ ಸಮಯದಲ್ಲಿ ಹಾಕೊಳ್ಳಿಕ್ಕೆ ತುಂಬಾ ಕೂಡ ಅವರು ಇಷ್ಟಪಡ್ತಾ ಇರ್ತಾರೆ. ಮತ್ತೆ ದ್ರವ್ಯಾನ್ನ ಪಾನಾಂಬರಃ, ಒಳ್ಳೆಯ ಉಷ್ಟಾನ್ನ ಭೋಜನಗಳು ಆ ಸಮಯದಲ್ಲಿ ಅವರಿಗೆ ಪಂಚಭಕ್ಷ ವರಮಾನ ಅಂತ ಹೇಳ್ತೀವಿ. ಅಂತ ಒಳ್ಳೆ ಆಹಾರಗಳನ್ನು ಆ ಸಮಯದಲ್ಲಿ ಅವರಿಗೆ ತಿನ್ನಲಿಕ್ಕೆ ಸಿಗತ್ತೆ. ಮತ್ತೆ ಅವರು ತಿನ್ನಲಿಕ್ಕೆ ಕೂಡ ಅದನ್ನ ಜಾಸ್ತಿ ಇಷ್ಟಪಡ್ತಾರೆ. ಮತ್ತೆ ಮನ್ಮಥೋಪಕರಣ ಅಂತ ಅಂದ್ರೆ ನಮಗೆ ಆ ಒಂದು ಏನು ಪ್ರೀತಿ ಪ್ರೇಮಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿರ್ಬೋದು, ಅಥವಾ ಒಂದು ಒಳ್ಳೆಯ ಗಂಧಾಲಂಕಾರ, ಅಂದ್ರೆ ಒಳ್ಳೆಯ ಈಗಿನ ಕಾಲಕ್ಕಂತಂದ್ರೆ ಒಂದು ಸೆಂಟ್ ಬಾಟ್ಲ್ ಇರ್ಬೋದು, ಸುಗಂಧ ದ್ರವ್ಯಗಳೆಲ್ಲವೂ ಕೂಡ ಅವರಿಗೆ ಈ ಸಮಯದಲ್ಲಿ ಸಿಗುವಂತಹ ಚಾನ್ಸಸ್ ಇರುತ್ತೆ ಅವರಿಗೆ. ಮತ್ತೆ ಒಳ್ಳೆಯ ಹಾಸಿಗೆ, ಮತ್ತೆ ಬೀಸಣಿಗೆ, ಪಲ್ಲಂಗ, ಈ ತರ ನಾನಾ ವಿಧವಂತಹ ಸಾಧನೆಗಳೆಲ್ಲ ಕೂಡ ಅವರಿಗೆ ಸಿಗತ್ತೆ. ಮತ್ತೆ ಒಳ್ಳೆಯ ಜ್ಞಾನವೂ ಕೂಡ ಅವರಿಗೆ ಅಭಿವೃದ್ಧಿ ಆಗುತ್ತೆ. ಮತ್ತೆ ಯಾರಿಗೆ ಆ ಒಂದು ಗಂಡು ಮಕ್ಕಳಿಗೆ ಯಾರಿಗೆ ಮದುವೆ ಆಗಬೇಕು ಆ ಮದುವೆ ಕೂಡ ಈ ಒಂದು ಶುಕ್ರ ದಶೆಯಲ್ಲಿ ಆಗುವಂತಹ ಸಾಧ್ಯತೆಗಳು ಅವರಿಗೆ ಇರುತ್ತೆ. ಮತ್ತೆ ಜನ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿಲ್ಲ ಅಂತಂದ್ರೆ ಅವರಿಗೆ ಸ್ನೇಹಿತರಿಂದ ಕೂಡ ವೈರತ್ವವು ಬೆಳೆಯುತ್ತೆ. ಮತ್ತೆ ಆಮೇಲೆ ಬ್ರಂಧೋರ್ವೀಶ ನಿಷಾದ ಧರ್ಮರಹಿತೈಹಿ, ಮತ್ತೆ ಬಂಧುಗಳಿಂದಲೂ ಕೂಡ ಅವರಿಗೆ ಸ್ನೇಹ ವೈರತ್ವ ಅನ್ನೋದು ಬೆಳೆಯುತ್ತೆ. ಮತ್ತೆ ಅದೇ ರೀತಿ ಶುಕ್ರ ಚೆನ್ನಾಗಿದ್ದಾಗ ಅವರಿಗೆ ಆ ಒಂದು ಕೌಶಲ್ಯಂ ಕ್ರಯ ವಿಕ್ರಯ ಕೃಷಿ ನಿಧಿ, ಅಂದ್ರೆ ನಮಗೆ ಆ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ, ಮತ್ತೆ ಒಳ್ಳೆಯ ಧನಾಗಮ ಬರುವಂತಹದ್ದು, ಆಮೇಲೆ ಒಂದು ಕೃಷಿಯಲ್ಲಿ ಒಳ್ಳೆಯ ಅಭಿವೃದ್ಧಿ ಆಗುವಂತಹದ್ದು, ಇದೆಲ್ಲವೂ ಕೂಡ ಈ ಒಂದು ಶುಕ್ರ ದಶೆಯಲ್ಲಿ ಅವರಿಗೆ ಪ್ರಾಪ್ತಿಯಾಗುತ್ತೆ ಎಂಬುದಾಗಿ ನಮ್ಮ ಒಂದು ಬೃಹಜ್ಜಾತಕ ಗ್ರಂಥದಲ್ಲಿ ಶ್ಲೋಕದ ಮೂಲಕವಾಗಿ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟ ಆದರೆ ಎಲ್ಲರೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.